Good morning, everyone, and welcome back to the Vidya Shakti Maths Online. Also, welcome to the all teachers who have attended today's session. Okay, so today we are going to learn about the exercise 8.1. Okay, so in this exercise 8.1, we are already solved the first main 3 questions. Okay, so first main ಒಳಗ 3 questions ಅನ್ನ ಆಲ್ರೆಡಿ ನಾವು ನಮ್ಮ ಲಾಸ್ಟ್ ಕ್ಲಾಸ್ ಒಳಗ ಸಾಲ್ವ್ ಮಾಡಿದೀವಂತ. ಓಕೆ, ಸೊ ಅದರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ನೋಡೋಣ ಅಂತ. ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಓಕೆ, ಸೊ ಎಲ್ಲರದು ಸಂಡೇ ಆಗಿ ಇವತ್ತು ಮಂಡೇ ಇದೆ, ಹೌದಾ? ಸ್ವಲ್ಪ ಇದಾಗಿರ್ಬೋದಲ್ಲ. ನಿಮ್ಗೊಂದು ಪಾಠ ಇದೆ ಗೊತ್ತಾ? ಮಂಡೇ ಮಾರ್ನಿಂಗ್ ಕ್ಲಾಸ್ ಒಳಗೆ ಇರ್ಬೋದಲ್ಲ, ಇಂಗ್ಲಿಷ್ ಟಾಪಿಕ್ ಮಂಡೇ ಮಾರ್ನಿಂಗ್ ಅಂತ ಹೇಳಿ. ಓಕೆ, ಸೊ ಅಲ್ಲೇ ಏನಾಗಿರ್ತೈತಿ, ಮಂಡೇ ಅಂದ್ಮೇಲೆ ನಮ್ಗೆ ಸ್ವಲ್ಪ ನಿನ್ನೆ ಹ್ಯಾಂಗ್ ಓವರ್ ಹೋಗಿರುದಿಲ್ಲ, ಹೌದಾ? ಸೊ ನಿನ್ನೆ ಲೇಟ್ ಆಗೆದ್ದು, ಮೇ ಬಿ ನೀವು ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಇರೋದ್ರಿಂದ ಹಾಗೇನ್ ಇರ್ಲಿಕ್ಕಿಲ್ಲ. ಇನ್ ಕೇಸ್ ಮನಿಯೊಳಗಿದ್ದಾಗ ಏನಾಗ್ಬಿಡ್ತೈತಿ, ಬೆಳಿಗ್ಗೆ ನಿನ್ನೆಲ್ಲ ಏನಾಗಿ ಸಂಡೇ ಎಲ್ಲ ಆರಾಮ್ ಲೇಟ್ ಆಗಿ ಎದ್ದು ಲೇಟ್ ಆಗಿ ನಾಷ್ಟ ಮಾಡಿ ಆಮೇಲೆ ನಮ್ ಡೈಲಿ ರುಟೀನ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ತೇವೆ. ಬಟ್ ಇವತ್ತ ಅದೇ ಸೇಮ್ ಟೈಮಿಗೆ ಅಡ್ಜಸ್ಟ್ ಆಗ್ಬೇಕಂದ್ಬಿಟ್ಲೆ ನಾವು ಸ್ವಲ್ಪ ಹ್ಯಾಂಗ್ ಓವರ್ ನಿಂದ ಸ್ವಲ್ಪ ಬ್ಯಾಸ್ರಕ್ ಮತ್ ನಾಳೆಗೆ ಮತ್ತೆ ಡೈಲಿ ರುಟೀನ್ ಸ್ಟಾರ್ಟ್ ಆಗ್ತೈತಿ. ಓಕೆ, ಸೊ ಹಾಗಾಗಿ ನಿಮ್ಗೊಂದು ಟಾಪಿಕ್ ಇದೆ ನೋಡ್ರಿ ಇಂಗ್ಲಿಷ್ ಒಳಗ, ಮಂಡೇ ಮಾರ್ನಿಂಗ್ ಅಂತ ಹೇಳಿ. ಆ ಮಂಡೇ ಯಾವ ರೀತಿ ಎಲ್ಲರಿಗೂ ಒಂಥರ ಬ್ಯಾಸರ ಆಗಿರ್ತದೆ. ನೀವು ಹಾಗೆ ಇರ್ಬೋದಾ? ಇಲ್ಲ ಇಲ್ಲ ಅನ್ಕೋತೀನಿ. ಫುಲ್ ಎಲ್ಲರೂ ಎನರ್ಜೆಟಿಕ್ ಆಗಿ ಇವತ್ತಿನ ಕ್ಲಾಸ್ ಅನ್ನ ಕೇಳೋಣಂತ. ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್ ಇದೆ, ಆ ಐಡೆಂಟಿಟೀಸ್ ಅನ್ನ ಆಮೇಲೆ ಕಲಿಯೋಣಂತ. ಓಕೆ, ಸೊ ನಾನು ಇವತ್ತು ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂದ್ರ ಎಕ್ಸಸೈಸ್ 8.1 ಒಳಗ ನಾನು ಯಾವ್ದನ್ನ ಸಾಲ್ವ್ ಮಾಡ್ತಾ ಇದ್ದೆ ಅಂದ್ರ ಫೋರ್ತ್ ಮೇನ್ ಅನ್ನ ಸಾಲ್ವ್ ಮಾಡ್ಬೇಕಿತ್ತು, ರೈಟ್? ಹೌದಾ? ಐ ಹೋಪ್ ಇಸ್ ಇಟ್ ರೈಟ್? ಫೋರ್ತ್ ಒನ್, ಥರ್ಡ್ ಮೇನ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತ ಫೋರ್ತ್ ಮೇನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಫಸ್ಟ್ ಐ ಕ್ಯಾನ್ ರೈಟ್ ಕ್ವಶನ್. ಓಕೆ, ಸೊ ಗುಡ್ ಮಾರ್ನಿಂಗ್ ಮುರುಗುಂಡಿ ಸ್ಕೂಲ್ ಇಂದ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂದ್ರೆ, ಸೊ ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಓಕೆ, ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಅಂತ ಇದೆ. ಓಕೆ, ನೆಕ್ಸ್ಟ್ ಪ್ಲಸ್ ಎನ್ ಸ್ಕ್ವೇರ್ ಅಂತ ಇದೆ, ಕರೆಕ್ಟ್? ನೆಕ್ಸ್ಟ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಅಂತ ಇದೆ. ಓಕೆ, ನೆಕ್ಸ್ಟ್ 2LN ಪ್ಲಸ್ 2MN ಪ್ಲಸ್ 2NL ಅಂತ ಇದೆ, ರೈಟ್? ಸೊ ಇಲ್ಲಿ ಏನಾಯ್ತು, ಎಲ್ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್, 2LM 2MN 2NL ಅಂತ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ವಿ ಕ್ಯಾನ್ ಆಡ್ ದ ಏನಾಗುತ್ತೆ ಅಡಿಷನ್ ಸಿಂಬಾಲ್ ಇನ್. ಓಕೆ, ಸೊ ಇಲ್ಲಿ ಏನಾಗತ್ತ, ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್. ಇಲ್ಲಿ ಏನಾಗಿದೆ, ನಮ್ಗೆ ಇಲ್ಲಿ ಯಾವುದೇ ಸಿಂಬಾಲ್ ಇಲ್ಲ, ಬಟ್ ಅವ್ರು ಆಡ್ ದ ಫಾಲೋವಿಂಗ್ ಅಂದಾಗ ನಾವು ಆಟೋಮೆಟಿಕ್ಲಿ ನಾವ್ ಏನ್ ಮಾಡ್ಬೇಕು, ಅಡಿಷನ್ ಸಿಂಬಾಲ್ ಅನ್ನ ಎಲ್ಲ ಆಡ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, ಅಗೇನ್ ಐ ಕ್ಯಾನ್ ರೈಟ್ ಹಿಯರ್ ಪ್ಲಸ್ ಸಿಂಬಾಲ್. ಓಕೆ, ಸೊ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಮತ್ತೆ ನಾನು ಅಗೇನ್ ಆಡ್ ಅಡಿಷನ್ ಸಿಂಬಾಲ್ 2LM, ಹೌದಾ? 2MN, ಓಕೆ, 2NL ಅಂತ ಇದೆ. ಓಕೆ, ಹೌದಾ? ಮತ್ ನಾನು ಹೇಳೋದು ಸ್ಪೀಡ್ ಆಗ್ಬಾರ್ದು, ನಿಮ್ಗ ಕರೆಕ್ಟ್ ಆಗಿ ನೀಟಾಗಿ ಬರ್ಕೋರಿ, ಹೌದಾ? ನೀವು ಬರ್ಕೋತಾ ಇದ್ದೀರಿ ಅನ್ಕೋತೀನಿ, ಯಾಕಂದ್ರೆ ಇದು ಎಕ್ಸಸೈಸ್ ಗಳು ಇರೋದ್ರಿಂದ, ಹೌದಾ? ಸೊ ನಿಮ್ಗೆ ಎಕ್ಸಸೈಸ್ ಬೇಡ ಅಂದ್ರೆ ಹೇಳ್ರಿ, ನಾನು ಡೈರೆಕ್ಟ್ ಟಾಪಿಕ್ ಅನ್ನ ಅಷ್ಟೇ ಹೇಳ್ತೇನೆ. ಬಟ್ ಎಕ್ಸಸೈಸ್ ಅನ್ನು ಸಾಲ್ವ್ ಮಾಡೋದು ನೆಸೆಸರಿ ಅಂತ ನನಗೆ ಅನಿಸ್ತೈತಿ, ಯಾಕಂದ್ರೆ ಅವು ಸ್ವಲ್ಪ ಡಿಫಿಕಲ್ಟ್ಸ್ ಇರ್ತಾವ್ ನಿಮ್ಗೆ, ಹೌದಾ? ಹಾಗಾಗಿ ಇಲ್ಲ ನೀವು ಮಾಡ್ತೇನೆ ಅಂದ್ರೆ ನಾನು ಮುಂದೆ ಹೋಗ್ತಾ ಇರ್ತೀನಿ. ಓಕೆ, ಸೊ ಇಲ್ಲಿ ಏನಾಯ್ತು, ಎಲ್ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ 2LM 2MN 2NL ಅಂತ ಈ ನೆಕ್ಸ್ಟ್ ಸ್ಟೆಪ್ ಅನ್ನ ಬರ್ದಿವಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಏನ, ಅವನ್ನ ಕೇಸ್ ಅಲ್ಲಿ ಏನ
ಸೈನ್ಗಳು ಇನ್ ಬಿಟ್ವೀನ್ ಸೈನ್ಗಳು ಚೇಂಜ್ ಇದ್ವು ಅಂದ್ರೆ ನಾವಲ್ಲೇ ಮೈನಸ್ ಮಾಡ್ಬೇಕು. ಬಟ್ ಇಲ್ಲಿ ಯಾವುದೇ ತರದ ರಿಸ್ಕ್ ಇಲ್ಲ, ಭಾರಿ ಈಸಿ ಇದೆ. ಲೈಕ್ ಟರ್ಮ್ಸ್ ಗಳನ್ನ ನೋಡಿ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಇಲ್ಲೊಂದು ಎಲ್ ಸ್ಕ್ವೇರ್ ಇದೆ, ಹಾಗೆ ಇದ್ರದ್ದು ಲೈಕ್ ಟರ್ಮ್ಸ್ ಗಳು ಎಲ್ಲಿದಾವ್ ನೋಡ್ರಿ. ನಾನು ಸ್ವಲ್ಪ ಸ್ಲೋ ಆಗ್ತೀನಿ, ನೀವು ಕೂಡ ಸ್ಲೋ ಆಗಿ ಇದ್ ಮಾಡ್ದ. ಸೊ ಇಲ್ಲಿ ಏನಾಗುತ್ತೆ, ಎಲ್ ಸ್ಕ್ವೇರ್ ಇದೆ, ಇಲ್ಲೊಂದು ಎಲ್ ಸ್ಕ್ವೇರ್ ಅದಾದ್ಮೇಲೆ ಕೂಡ ಚಿಹ್ನೆಗಳನ್ನ ಕೂಡ ನೀವು ಕನ್ಸಿಡರ್ ಮಾಡ್ರಿ. ಇಲ್ಲಿಯೂ ಪ್ಲಸ್ ಇದೆ, ಇಲ್ಲಿಯೂ ಪ್ಲಸ್ ಇದೆ, ನೋ ಪ್ರಾಬ್ಲಮ್, ವಿ ಕ್ಯಾನ್ ಆಡ್ ಈಸಿ. ಸೊ ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಈಸ್ ಹೌ ಮಚ್, 1 ಎಲ್ ಸ್ಕ್ವೇರ್ ಅಂಡ್ another ಎಲ್ ಸ್ಕ್ವೇರ್ ಈಸ್ 2 ಎಲ್ ಸ್ಕ್ವೇರ್ ಅಂತ ಇದೆ. ಕರೆಕ್ಟ್, 2 ಎಲ್ ಸ್ಕ್ವೇರ್. ನೆಕ್ಸ್ಟ್ ಅಗೇನ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, ಎಂ ಸ್ಕ್ವೇರ್ ಪ್ಲಸ್ ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸೊ ಏನಾಗತ್ತಿಲ್ಲ, ಎಂ ಸ್ಕ್ವೇರ್ ಪ್ಲಸ್ 2 ಎಂ ಸ್ಕ್ವೇರ್ ಅಂತ. ಕರೆಕ್ಟ್, 2 ಎಂ ಸ್ಕ್ವೇರ್. ನೆಕ್ಸ್ಟ್ ಅಗೇನ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂದಾಗ ಇದು ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ, 2 ಎನ್ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ, 2 ಎಲ್ ಸ್ಕ್ವೇರ್, 2 ಎಂ ಸ್ಕ್ವೇರ್, 2 ಎಂ ಸ್ಕ್ವೇರ್ ಅಂತ ಇಷ್ಟು ಪೋರ್ಷನ್ ಮುಗೀತು. ಇವಾಗ ಇಲ್ಲಿ ಬರೀ ಇಲ್ಲಿ ಏನಾದ್ರೂ ನಿಮ್ಗೆ ಲೈಕ್ ಟರ್ಮ್ಸ್ ಗಳು ಕಾಣಿಸ್ತವೇನು? ಇಲ್ಲಿ ನೋಡಿದ್ರೆ ಎಲ್ ಎಂ ಇದೆ, ಇಲ್ಲಿ ಎಂ ಎನ್ ಇದೆ, ಇಲ್ಲಿ ಎನ್ ಎಲ್ ಇದೆ. ಸೊ ಹಾಗಾಗಿ ಇವನ್ನೇ ನಾವೇನ್ ಮಾಡ್ಬೇಕು, ವಿ ಕಾಂಟ್ ಆಡ್ ದಿಸ್ ಟರ್ಮ್ಸ್. ಓಕೆ, ಬಿಕಾಸ್ ಆಫ್ ದಿಸ್ ಅನ್ಲೈಕ್ ಟರ್ಮ್ಸ್, ದೀಸ್ ಆರ್ ಆಲ್ ಅನ್ಲೈಕ್ ಟರ್ಮ್ಸ್. ಹಾಗಾಗಿ ಆಸ್ ಇಟ್ ಈಸ್ ಇಟ್ಬಿಡ್ಬೇಕಂತ ನಮ್ಗೇನು ಇಲ್ಲ ಈಗ. ಹೌದಾ, ದಿಸ್ ಈಸ್ ದ ರೂಲ್ಸ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಓಕೆ, ಸೊ ಎಲ್ ಎಂ ಪ್ಲಸ್ 2mn ಪ್ಲಸ್ 2nl ಅಂತ ಆಯ್ತು. ರೈಟ್, ಓಕೆ. ಸೊ ಇವಾಗ ಏನಾಯ್ತು, ಮತ್ತಿಲ್ಲಿ ಏನಾದ್ರೂ ಆಡ್ ಮಾಡ್ಲಿಕ್ಕೆ ಬರ್ತಿತ್ತೇನೋ ಒಂದ್ಸಲ ಚೆಕ್ ಮಾಡ್ರಿ. ಹೌದಾ, ಸೊ ಇವಾಗ ಏನಾಯ್ತು, ಎಲ್ ಸ್ಕ್ವೇರ್ ಆಯ್ತು, ಎಂ ಸ್ಕ್ವೇರ್ ಆಯ್ತು, ಎನ್ ಸ್ಕ್ವೇರ್ ಆಯ್ತು, ಎಲ್ ಎಂ ಆಯ್ತು, ಎಂ ಎನ್ ಆಯ್ತು, ಎನ್ ಎಲ್. ದೀಸ್ ಆರ್ ಆಲ್ ದ ಅನ್ಲೈಕ್ ಟರ್ಮ್ಸ್. ಓಕೆ, ಹೀಗಾಗಿದ್ದಾಗ ನಾವು ಇದನ್ನ ಆಡ್ ಮಾಡ್ಲಿಕ್ಕೂ ಬರುದಿಲ್ಲ, ಸಬ್ಟ್ರಾಕ್ಟ್ ಮಾಡ್ಲಿಕ್ಕೂ ಬರುದಿಲ್ಲ. ಬಟ್ ಇನ್ನೊಂದು ಸ್ಟೆಪ್ ಏನ್ ಮಾಡ್ಬೋದು ಅಂದ್ರ, ಇಲ್ಲಿ ಎಲ್ಲಾ ಕಡೆ ಏನ್ ಕಾಮನ್ ಆಗಿದೆ ನಮ್ಗೆ, ಎಲ್ಲಾ ಕಡೆ ಏನ್ ಕಾಮನ್ ಆಗಿದೆ? ಹೌದಾ, ಎಲ್ಲಾ ಕಡೆ ಏನ್ ಕಾಮನ್ ಆಗಿದೆ ನಮ್ಗೆ? ಹೌದಾ, ಇಲ್ಲೇ 2 ಅನ್ನೋದು ಕಾಮನ್ ಆಗಿದೆ. ಹಾಗಾಗಿ 2 ಅನ್ನ ಹೊರಗೆ ತೆಗೆದು ಇಷ್ಟನ್ನ ಬರಿಬಹುದು. ಈಗ ಇಲ್ಲಿಗೆ ಮುಗೀತು. ಇನ್ ಕೇಸ್ ನಿಮ್ಗೆ ಇನ್ನೊಂದು ಸ್ಟೆಪ್ ಬರಿಬೇಕಂದ್ರು ನೋ ಪ್ರಾಬ್ಲಮ್. ಇಲ್ಲ ನಾವ್ ಇಷ್ಟೇ ಬರ್ದಿವಿ ಮೇಡಮ್, ಏನಾದ್ರು ರಾಂಗ್ ಆಯ್ತಾ? ಇಲ್ಲ, ಇಲ್ಲಿ ಆಯ್ತು. ಬಟ್ ಇದನ್ನ ನೆಕ್ಸ್ಟ್ ಸ್ಟೆಪ್ ಬರೆದ್ರೆ ಇನ್ನು ನೀಟಾಗಿ ಕಾಣಿಸ್ತೈತಿ ನಿಮ್ಗೆ. ಹಾಗಾಗಿ ಇಲ್ಲೇ 2 ಅನ್ನ ಕಾಮನ್ ತೆಗ್ದಾಗ 2 ಹೋಯ್ತಂದ್ರೆ ಏನಾಯ್ತು, ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಎಂ ಪ್ಲಸ್ ಎಂ ಎನ್ ಪ್ಲಸ್ ಎನ್ ಎಲ್. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಸ್ವಲ್ಪ ನೀಟಾಗಿ ಬರಿಬೇಕು. ನನಗೂ ಅಷ್ಟು ನೀಟ್ ಅನಿಸ್ತಿಲ್ಲ, ನೀವು ಇನ್ನೂ ನಿಮ್ಮ ಟೆಕ್ಸ್ಟ್ ಒಳಗ ನೀಟಾಗಿ ಬರಿಬಹುದು. ಓಕೆ, ಈಗ ಏನಾಯ್ತು, ಇದೊಂದು ಸ್ಟೆಪ್ ಬರೆದ್ರಿ. ಇದ್ರ ನೆಕ್ಸ್ಟ್ ಮತ್ತ ಪ್ಲಸ್ ಅನ್ನ ಆಡ್ ಮಾಡಿ, ಪ್ಲಸ್ ಸೈನ್ ಅನ್ನ ಆಡ್ ಬರೆದ್ರಿ. ಅದರ ನೆಕ್ಸ್ಟ್ ಲೈಕ್ ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರಿ, ಒಂದು ಕಾಮನ್ ತೆಗೆದ್ರಿ. ಈ ಒಂದು 4 ಸ್ಟೆಪ್ಸ್ ಗಳದು. ಓಕೆ, ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ಸ್ ಹಿಯರ್? ಪ್ಲೀಸ್ ಆಸ್ಕ್ ಮೀ. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಯಾವ್ದಾದ್ರು ಸ್ಟೆಪ್ ರಿಪೀಟ್ ಮಾಡ್ರಿ ಅಂದ್ರೆ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಏನ್ ಹರಿಬರಿ ಇಲ್ಲ. ಹೌದಾ, ಹರಿಬರಿ ಮಾಡ್ಕೊಂಡು ಪೋರ್ಷನ್ ಮುಗಿಸುವಂತ ಅವಶ್ಯಕತೆ ಇಲ್ಲ. ನಾವು ಕರೆಕ್ಟ್ ಇದಕ್ಕದೇ. ಹಾಗಾಗಿ ಸ್ಲೋ ಆಗಿ ನಿಮಗ್ ಅಂಡರ್ಸ್ಟ್ಯಾಂಡ್ ಆಯ್ದ್ರೆ ಓಕೆ. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದೆ ಇಲ್ಲೇ? ಓಕೆ, ನೋ ಮ್ಯಾಮ್ ಅಂತ ಯಾವ್ದೋ ಸ್ಕೂಲಿಂದ ರಿಪೀಟ್ ಅಂತ ಬಂತು. ಓಕೆ, ಒಂದ್ಸಲ 1-2 ನಿಮಿಷ ರಿಪೀಟ್ ಮಾಡ್ತೇನೆ. ಸೊ ಇದು ಕ್ವಶನ್. ಈ ಲೈನ್ ಅನ್ನ ಆಸ್ ಇಟ್ ಈಸ್ ಯಾವ ರೀತಿ ಕ್ವಶನ್ಸ್ ಇದೆ ಅದೇ ರೀತಿ ನಾನು ಕ್ವಶನ್ ಅನ್ನ ಬರ್ದಿದ್ದೀನಿ. ಇದರ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಯಾವುದೇ ತರದ ಸಿಂಬಾಲ್ಸ್ ಗಳಿಲ್ಲ. ಹೌದಾ, ಇಲ್ಲಿ ಇನ್ ಬಿಟ್ವೀನ್ ನಮಗೆ ಯಾವುದೇ ತರದ ಸಿಂಬಾಲ್ಸ್ ಗಳು ಇಲ್ಲ. ಓಕೆ, ಸೊ ನಾವ್ ಅವಾಗ ಅವ್ರು ಏನ್ ಹೆಡ್ಲೈನ್ ಕೊಟ್ಟಿದ್ದಾರೆ, ನಮ್ಗ ಆಡ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೇನೆ, ಇನ್ ಬಿಟ್ವೀನ್ ಇದನ್ನ ಯಾವ ರೀತಿ ಇತ್ತು ಅದರ ನೆಕ್ಸ್ಟ್ ಸ್ಟೆಪ್ ಸೇಮ್ ಬರೆದು ಇನ್ ಬಿಟ್ವೀನ್ ಎಡಿಷನ್ ಸಿಂಬಾಲ್ ಅನ್ನ ಹಾಕಿದೆ. ಓಕೆ, ಕೂಡಿಸುವ ಚಿಹ್ನೆ ಅಥವಾ ಸಂಕಲನದ ಚಿಹ್ನೆಯನ್ನ ನಾನು ಇಲ್ಲೇ ಹಾಕಿದೆ. ನೆಕ್ಸ್ಟ್ ಇದರ ನೆಕ್ಸ್ಟ್
ಲೈಕ್ ಟರ್ಮ್ಸ್ ಗಳು, ಸಜಾತಿಯ ಪದಗಳು. ಇನ್ನು ನಿಮಗೆ ತಿಳಿಯೋ ಹಾಗೆ ಆದ್ರೆ ಸೇಮ್ ಲೆಟರ್ಸ್ ಗಳಿದ್ದದ್ದನ್ನ, ಸೇಮ್ ಲೆಟರ್ಸ್ ಗಳು. ಇಲ್ಲಿ ಎಲ್ಲಿದೆ ಅಂದ್ರೆ ಇನ್ನೊಂದು ಎಲ್ಲಿದೆ, ಎಲ್ಲಿದೆ ಅನ್ನೋದನ್ನ ನಾವು ಹುಡುಕ್ಬೇಕು. ಎಲ್ ಸ್ಕ್ವೇರ್, ಎಲ್ ಸ್ಕ್ವೇರ್. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ, ನಾನು 2 ಬಟ್ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆ. ಸೊ ಎಲ್ ಸ್ಕ್ವೇರ್ ಈಸ್ 2l ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಎಂ ಸ್ಕ್ವೇರ್ ಹೋಗಿ ಏನಾಯ್ತು, 2m ಸ್ಕ್ವೇರ್ ಆಯ್ತು. ಎನ್ ಸ್ಕ್ವೇರ್ ಹೋಗಿ ಏನಾಯ್ತು, 2n ಸ್ಕ್ವೇರ್ ಆಯ್ತು. ಅಗೇನ್ ಇಲ್ಲಿ ಬರ್ರಿ, 2lm, 2mn, 2nl ಅಂತ ಇದೆ. ಓಕೆ, ಸೊ ಬಟ್ ಇಲ್ಲಿ ಏನಾಗುತ್ತ, ದೀಸ್ ಆರ್ ಆಲ್ ದ ಅನ್ಲೈಕ್ ಟರ್ಮ್ಸ್ ಗಳಿವು, ವಿಜಾತಿಯ ಪದಗಳು. ಹಾಗಾಗಿ ನಾವು ಇವನ್ನ ಆಡ್ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಆಸ್ ಇಟ್ ಈಸ್ ಅನ್ನ ನಾನು ಇಲ್ಲಿ ಇಟ್ಟಿದ್ದೇನೆ, 2lm, 2mn ಅಂಡ್ ದೆನ್ 2nl ಅಂತ ಇಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ಇಲ್ಲಿ, ಇದ್ರ ನೆಕ್ಸ್ಟ್ ಸ್ಟೆಪ್, ಇಲ್ಲಿ ಎಲ್ಲಾ ಕಡೆ ನಮ್ಗೆ ಇವೆಲ್ಲ ಏನಾಗ್ಬಿಟ್ಟು ಇವಾಗ ಅನ್ಲೈಕ್ ಟರ್ಮ್ಸ್ ಗಳಾದವು, ವಿಜಾತಿಯ ಪದಗಳಾದವು. ಹಾಗಾಗಿ ನಾವ್ ಇವನ್ನ ಯಾವುದೇ ಎಡಿಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಬಾಳ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಎಲ್ಲಾ ಕಡೆ ಕಾಮನ್ ಆಗಿ 2 ಇದೆ, ಆ 2 ಅನ್ನ ಹೊರಗೆ ತೆಗೆದು ಬರಿಬೇಕು ಬ್ರಾಕೆಟ್ ಒಳಗೆ. ಹೌದಾ, ಸೊ 2 ಇಂಟು ಬ್ರಾಕೆಟ್ 2 ಹೋಯ್ತಂದ್ರೆ ಏನ್ ಉಳಿತಿಲ್ಲ, ಎಲ್ ಸ್ಕ್ವೇರ್ ಉಳಿದಿದೆ, ಎಂ ಸ್ಕ್ವೇರ್, ಎನ್ ಸ್ಕ್ವೇರ್, LM, MN, NL. ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು. ಓಕೆ, ಸೊ ಸ್ಪೀಕ್ ಲೌಡ್ಲಿ ಅಂತ ಬರ್ತೇನೆ. ಓಕೆ, ನನ್ ಧ್ವನಿ ಕೇಳಿಸ್ತಾ ಇಲ್ವಾ? ಓಕೆ, ಜೋರ್ ಮಾತಾಡ್ತೀನಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ಓಕೆ, ಸೊ ನೆಕ್ಸ್ಟ್ ಅಂದ್ರೆ ಇವಾಗ ಫಸ್ಟ್ ಮೇನ್ ಒಳಗ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತು. ಇವಾಗ ಸೆಕೆಂಡ್ ಮೇನಿಗೆ ಹೋಗೋಣ. ಓಕೆ, ಸೊ ಸೆಕೆಂಡ್ ಮೇನ್ ಏನಿದೆ ನೋಡೋಣ. ಸೆಕೆಂಡ್ ಮೇನ್ ಏನಿದೆ ಅಂತ ಹೇಳಿ ನೋಡಿ. ಸೊ ಸೆಕೆಂಡ್ ಮೇನ್ ಏನಿದೆ ಅಂದ್ರ ಸಬ್ಟ್ರಾಕ್ಟ್ ಅದೇ, ಸಬ್ಟ್ರಾಕ್ಟ್ ದ ಫಾಲೋವಿಂಗ್. ಇವಾಗ ಏನಾಯ್ತು, ಇಷ್ಟೊತ್ವರೆಗೂ ಎಡಿಷನ್ ಅನ್ನ ಕಲ್ತೀವಿ, ಬಟ್ ಇವಾಗ ಏನ್ ಮಾಡ್ತಾ ಇದೀವಿ, ಸಬ್ಟ್ರಾಕ್ಷನ್ ಅನ್ನ ಕಲಿತಾ ಇದೀವಿ. ಅಂದ್ರ ವ್ಯವಕಲನ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ದ ಬೀಜೋಕ್ತಿಗಳ ಒಂದು ವ್ಯವಕಲನವನ್ನ ನಾವು ಕಲಿತಾ ಇದೀವಿ. ಓಕೆ, ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ಅದ್ರೊಳಗ ಸೆಕೆಂಡ್ ಮೇನ್ ಒಳಗ, ಹೌದಾ, ಸೆಕೆಂಡ್ ಮೇನ್ ಒಳಗ ಎ ಅಂತ ಇದೆ ನೋಡ್ರಿ. ಓಕೆ, ಸೊ ಎ ಅಂದ್ರೆ ಏನಿದೆ ನೋಡ್ರಿ, ಅಲ್ಲಿ ಸಬ್ಟ್ರಾಕ್ಟ್ 4a minus 7ab plus 3b plus 12 from 12a minus 9ab plus 5b minus 3 ಅಂತ ಇದೆ. ಅಂದ್ರೆ ಯಾವುದರಿಂದ ಯಾವುದನ್ನ ಮೈನಸ್ ಮಾಡ್ಬೇಕು ಅಂತ ಹೇಳಿದಾರ. ಓಕೆ, ಸೊ ಫ್ರಾಮ್ ಅಂದಾಗ ನಾವು, ಸೊ ನಿಮ್ಗೆ ಏನಾಗತ್ತ, ಇಲ್ಲಿ ಒಂದು ಜಸ್ಟ್ ಎಕ್ಸಾಂಪಲ್ ಅನ್ನ ಬರೀತೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಸಬ್ಟ್ರಾಕ್ಟ್, ಓಕೆ, ಸೊ ಸಬ್ಟ್ರಾಕ್ಟ್ ಫಾರ್ ಎಕ್ಸಾಂಪಲ್ 4a minus 3 ಫ್ರಾಮ್ 3a minus 2 ಅಂತ ಬರುತ್ತೆ ಅಂತ ತಿಳ್ಕೊ. ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತೀರಿ, ಸೊ ಇದನ್ನ ಮೇಲ್ ಬರೋದು, ಇದನ್ನ ಕೆಳಗ್ ಬರೆಯುವಂತ ಚಾನ್ಸ್ ಇದೆ. ಬಟ್ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಸಬ್ಟ್ರಾಕ್ಟ್ 4a minus 3 ಫ್ರಾಮ್ 3a minus 2. ಫ್ರಾಮ್ ಅಂದ್ರೆ ಇದರಿಂದ ಇದನ್ನ ಮೈನಸ್ ಮಾಡ್ಬೇಕು, ಇದರಿಂದ ಇದಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿರುವ ಟರ್ಮ್ ಅನ್ನ ಮೇಲ್ ಬರೋದು, ಆಮೇಲೆ ನಾವು ಅದನ್ನ ಕೆಳಗೆ ಬರಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಲೈನ್ ಇದೆ ಇಲ್ಲಿ. ಫ್ರಾಮ್ ಅಂದಾಗ ಬಹಳ ಸಡನ್ ಆಗಿ ಈ ಲೈನ್ ಅನ್ನ ಬರೋದು, ಈ ಲೈನ್ ಅನ್ನ ಕೆಳಗೆ ಬರೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಫ್ರಾಮ್ ಅಂತ ಇರೋದ್ರಿಂದ ಈ ಟರ್ಮ್ ಅನ್ನ ಫಸ್ಟ್ ಬರುದು, ಅದರ ನೆಕ್ಸ್ಟ್ ಅದರ ಬಿಲೋ ನಾವ್ ಏನ್ ಮಾಡ್ಬೇಕು, 4a minus 3 ಅಂತ ಬರಿಬೇಕು. ಓಕೆ, ಸೊ ಬರೋಣ. ಓಕೆ, ಸೊ ಅಲ್ಲಿ ಏನಾಗಿದೆ, 4a minus 7ab plus 3b plus 12 from minus 9ab, ಹೌದಾ, 12a minus 9ab, okay, 12a minus 9ab ub next 3 ಅಂತ ಇದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಾಗಿದೆ ನಮ್ಗಿಲ್ಲೇ, ಅಗೇನ್ ಇಲ್ಲೇ 4a minus 7ab ನೆಕ್ಸ್ಟ್ ಪ್ಲಸ್ 3b ಪ್ಲಸ್ 12 ಅಂತ ಇದೆ. ರೈಟ್,
ಸೊ ಏನಾಯ್ತು ಫಸ್ಟ್ ಕ್ವಶನ್ ಫ್ರಾಮ್ ಇಲ್ಲಿ ಏನಾಗಿದೆ ಇದರಿಂದ ನಾವು ಮೈನಸ್ ಕ್ವಶನ್ ಏನಾಗಿದೆ ಅಲ್ಲಿ ಎ ಮೈನಸ್ 9ab ಪ್ಲಸ್ 5b ಮೈನಸ್ 3 4a ಮೈನಸ್ 7b ಪ್ಲಸ್ 3b ಪ್ಲಸ್ 12 ಅಂತ ಇದೆ. ಓಕೆ ಮಾಡ್ಬೇಕು, ನಾನು ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಏನ್ ಮಾಡ್ಬೇಕು, ಮೈನಸ್ ಚಿಹ್ನೆಯನ್ನ ಹಾಕಿದೆ, ರೈಟ್. ಸೊ ಈ ಮೈನಸ್ ಚಿಹ್ನೆಯನ್ನ ಹಾಕಿದೆ ಅಂದ್ರ ಎಡಿಷನ್ ಒಳಗ ನಮಗೆ ಯಾವುದೇ ಸಿಂಬಲ್ ನಮಗ ಚೇಂಜ್ ಆಗುದಿಲ್ಲ. ಓಕೆ ಏನ್ರ ಈ ಕೆಳಗೆ ಟರ್ಮ್ಸ್ಗಳದವಲ್ಲ, ಇಲ್ಲಿ ಏನಾದ್ರೂ ನಾನು ಮೈನಸ್ ಹಾಕಿದೆ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿಯ ಚಿಹ್ನೆಗಳು ನಮಗ ಚೇಂಜ್ ಆಗ್ತಾವು, ದೇರ್ ಸೈನ್ ವಿಲ್ ಬಿ ಚೇಂಜ್. ಓಕೆ ಸೊ ಅಲ್ಲಿ ಏನಾಗತ್ತ ನಮ್ಗ ಚೇಂಜ್ ಆಗ್ತೈತಿ. ಸೊ ಈಗ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ. ಓಕೆ ಸೊ ಈಗ ಪ್ಲಸ್ ಇದ್ದದ್ದು ಏನಾಗತ್ತೆ ನಮಗ ಚೇಂಜ್ ಆಗ್ತೈತಿ, ಪ್ಲಸ್ ಇದ್ದದ್ದು ಮೈನಸ್ ಆಗ್ತೈತಿ, ಮೈನಸ್ ಇದ್ದದ್ದು ಪ್ಲಸ್ ಆಗತ್ತೆ. ಸೊ ಪ್ಲಸ್ ಇದ್ದದ್ದು ಹೋಗಿ ಏನಾಯ್ತು ನಮ್ಗೆ ಇಲ್ಲಿ ಮೈನಸ್ ಆಯ್ತು. ಸೊ ಈ ರೀತಿ ಬರಿಬೇಕು, ಮೈನಸ್ ಆದ್ಮೇಲೆ ಪ್ಲಸ್ ಅನ್ನ ಈ ರೀತಿ ಬರಿಬೇಕು, ಕರೆಕ್ಟಾ. ಪ್ಲಸ್ ಆದ್ಮೇಲೆ ಮತ್ತ ಅಗೇನ್ ಇಲ್ಲೇ ಮೈನಸ್ ಅನ್ನ ಬರಿಬೇಕು, ನೆಕ್ಸ್ಟ್ ಪ್ಲಸ್ ಆದ್ಮೇಲೆ ಮೈನಸ್ ಅನ್ನ ಈ ರೀತಿ ಬರಿಬೇಕು. ಓಕೆ ಸೊ ಬಹಳ ಜನ ಸ್ಟೂಡೆಂಟ್ಸ್ ನಾನ್ ನೋಡಿರೋ ಹಾಗೆ ಈ ರೀತಿ ಬರೋದು, ಈ ಸೈನ್ ಚೇಂಜ್ ಮಾಡೋದು ಅವ್ರ ಮೈಂಡ್ ಸೆಟ್ ಒಳಗಿರುವುದಿಲ್ಲ, ಡೈರೆಕ್ಟ್ ಆಗಿ ಮೈನಸ್ ಮಾಡುವಂತ ಚಾನ್ಸ್ ಇರ್ತೈತಿ. ಹಾಗಾಗಿ ನೀವು ಮಸ್ಟ್ ಅಂಡ್ ಶುಡ್ ಅಲ್ಲೇ ಮೈನಸ್ ಇದ್ದಾಗ ಇಲ್ಲೆಲ್ಲ ನಮಗ ಸೈನ್ಗಳು ಚೇಂಜ್ ಆಗ್ತಾವು. ಆ ಒಂದು ಸ್ಟೆಪ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ ಸೊ ಈಗ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಹೌದಾ. ಸೊ ಏನಾಯ್ತು ಡಿಫ್ರೆಂಟ್ ಸೈನ್ ಬರೋದ್ರಿಂದ ಮೈನಸ್ ಮಾಡಿದ್ವಿ. 12 minus 4 is 8 and bigger integer sign is ಪ್ಲಸ್ ಇದೆ. ಸೊ ಹಾಗಾಗಿ ಪ್ಲಸ್ ಅನ್ನ ಬರಿಬಹುದು. ಪ್ಲಸ್ ಇದ್ದಾಗ ನೀವು ಬರೀದೇ ಇದ್ರು ಓಕೆ, ತೊಂದರೆ ಇಲ್ಲ, ಬಟ್ ಮೈನಸ್ ಇದ್ದಾಗ ಮಾತ್ರ ಬರೀಲೇಬೇಕು. ನೆಕ್ಸ್ಟ್ -9 + 7 ಅಂತ ಇದೆ. ಅಗೇನ್ ಡಿಫ್ರೆಂಟ್ ಸೈನ್ ಬಂದಿರೋದ್ರಿಂದ ನಾವು ಮತ್ತೆ ಮೈನಸ್ ಮಾಡ್ಬೇಕು. 9 - 7 is 2ab as it is, ಬಟ್ ಬಿಗ್ಗರ್ ಇಂಟಿಜರ್ ಸೈನ್ ಏನಿದೆ ಇಲ್ಲಿ ನಮ್ಗೆ ಮೈನಸ್ ಇದೆ. ಓಕೆ ನೆಕ್ಸ್ಟ್ ಇಲ್ಲಿ +5b ಇದೆ, -3b ಇದೆ. +5b -3b ಅಂದಾಗ ಇಲ್ಲೇನಾಯ್ತು ಅಗೇನ್ ನಾವು ಮೈನಸ್ ಮಾಡ್ಬೇಕು. ಹಾಗಾಗಿ ಇಲ್ಲೇನಾಯ್ತು 5 - 3 is 2b, ಬಟ್ ಬಿಗ್ಗರ್ ಇಂಟಿಜರ್ ಸೈನ್ ಏನಾಗಿದೆ ಇಲ್ಲಿ ನಮ್ಗೆ ಪ್ಲಸ್ ಇದೆ. ಓಕೆ ನೆಕ್ಸ್ಟ್ ಇಲ್ಲಿ -3 ಇದೆ, -12 ಇದೆ. ಓಕೆ ಸೊ ಅಗೇನ್ ಇಲ್ಲಿ ಏನಾಯ್ತು ನಮ್ಗೆ ಇಲ್ಲಿ ಏನಾಯ್ತು ಇವಾಗ ಸೇಮ್ ಚಿಹ್ನೆಗಳು ಬಂದ್ವು. ಸೇಮ್ ಸೈನ್ಗಳು ಬಂದಾಗ ನಾವ್ ಏನ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ಬೇಕು, ಬಟ್ ಅದೇ ಚಿಹ್ನೆಯನ್ನ ಇಡ್ಬೇಕು. ಹಾಗಾಗಿ 12 ಹೌದಲ್ಲ, 12 + 3 is 15, ಬಟ್ ಈ ಸೈನ್ ಯಾವ್ದಿದೆ ಇಲ್ಲಿ ಮೈನಸ್ ಇದೆ. ಸೊ ದಿಸ್ ಈಸ್ ದ ಆನ್ಸರ್, ಕರೆಕ್ಟಾ. ಹೌದಾ, ಕೇಳಿಸ್ತಾ ಇದೆ ಇಲ್ಲಿ ಇವಾಗ ನಿಮ್ಗೆ. ಓಕೆ ಸೊ 8ab - 2ab -15 ಅಂತ ಇದೆ. ಓಕೆ ಸೊ ಇಲ್ಲಿ ಏನಾಯ್ತು ಇವಾಗ ಈ ಕ್ವಶನ್ ಆಗಿ ಸಾಲ್ವ್ ಮಾಡಿ ಇಲ್ಲಿ ಏನಾದ್ರು ರಿಪಿಟೇಷನ್ ಮಾಡು ಅಥವಾ ನಿಮ್ಗೆ ಏನಾದ್ರು ಯಾವ ಸ್ಟೆಪ್ಸ್ ಆದ್ರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಓಕೆ ಇವಾಗ ಕೇಳಿಸ್ತಾ ಇದೆ ಅಡ್ಮಿನ್ ಸ್ಕೂಲ್ ಇಂದ ನಂದು ಕೇಳಿಸ್ತಾ ಇದೆಯಾ ಸರ್? ಕೇಳ್ಕೊತೀನಿ. ನಿಮ್ಗೆ ಈ ಸ್ಟೆಪ್ಸ್ ಏನಾದ್ರು ಕ್ಲಿಯರ್ ಆದ್ರೆ ಹೇಳ್ರಿ, ನಾನು ರಿಪೀಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಕ್ವಶನ್ಸ್. ಓಕೆ ಓಕೆ ಅರ್ಥ ಆಯ್ತು ಅನ್ಕೊಂಡಿನಿ. ಹಾಗೆ ಸೆಕೆಂಡ್ ಕ್ವಶನ್ಗೆ ಹೋಗೋಣಂತೆ. ಸೊ ಸೆಕೆಂಡ್ ಕ್ವಶನ್ ಈಸ್ ಬಿ. ಓಕೆ 3xy. ಸ್ವಲ್ಪ ಇದನ್ನ ನನಗೆ ನೀವೇ ಸಾಲ್ವ್ ಮಾಡಿ ನನಗೆ ಆನ್ಸರ್ ಹೇಳ್ಬೋದಾ? ನಾನು ಸಾಲ್ವ್ ಮಾಡ್ತೀನಿ, ಬಟ್ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಮಾಡಿ ನನ್ಗೆ ಇವಾಗೆ ಆನ್ಸರ್ ಹೇಳ್ಬೇಕು. ಓಕೆ ಯಾಕಂದ್ರೆ ನೀವು ಟ್ರೈ ಮಾಡ್ಬೇಕು. ಓನ್ಲಿ ನಾನು ಬರೆಯೋದು, ನಾನು ಹೇಳೋದು, ನೀವು ಬರ್ಕೊಳ್ಳೋದು ಅದಲ್ಲ, ಹೌದಾ. ಈಗ ನೀವು ಆಫ್ಲೈನ್ ಕ್ಲಾಸ್ ಒಳಗೂ ಹಾಗೆ ಮಾಡ್ತಿರ್ತೀರಲ್ಲ, ಮೇ ಬಿ ನಿಮ್ ಸರ್ ಒಂದು ಕ್ವಶನ್ ಅನ್ನ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ನೀವು ಮಾಡಿ ತೋರಿಸ್ಬೇಕಲ್ಲ. ಹಾಗಾಗಿ ಈಗ ಇಲ್ಲಿ ಮಾಡಿ ತೋರಿಸುವಂತದ್ ನಮ್ಗಿಲ್ಲ, ಬಟ್ ನೀವು ಲಾಸ್ಟ್ ಆನ್ಸರ್ ಆದ್ರೂ ನನ್ಗೆ ಹೇಳ್ಬೇಕು. ಜಸ್ಟ್ ನಾನು ಈ ಕ್ವಶನ್ ಬರೀತಾ ಇರ್ತೇನೆ, ನೀವು ಬಟ್ ನಿಮ್ ಟೆಕ್ಸ್ಟ್ ಬುಕ್ ಒಳಗ ನೀವು ಇದನ್ನ ಸಾಲ್ವ್ ಮಾಡಿ ನನಗೆ ಆನ್ಸರ್ ಹೇಳ್ಬೇಕು. ಓಕೆ ಯಾವ ಸ್ಕೂಲ್ ಫಸ್ಟ್ ಹೇಳ್ತೀರಿ ನೋಡೋಣ. ಕ್ವಿಕ್ ಆಗಿ ಹೇಳ್ಬೇಕು ಇದರ ಆನ್ಸರು. 3xy + 5y
YZ. ನೀವೇ ಮಾಡ್ಬೇಕೀಗ ಎಲ್ಲಾ ಸ್ಕೂಲಿಂದ ಮಕ್ಕಳು ಮಾಡ್ತಾ ಇದ್ದೀರಾ ಅನ್ಕೋತೀನಿ ನಾನು. ಯಾವ್ದಿದು ನಂಜನಗೂಡು ಸ್ಕೂಲಿಂದ ಬಂದಿದೆ. 2xy - 7y2zx 10xyz. ನಂಜನಗೂಡು ಸ್ಕೂಲಿಂದ ನಮ್ಗೆ ಫಸ್ಟ್ ರಿಪ್ಲೈ ಬಂತು. ಥ್ಯಾಂಕ್ ಯು ಚಿಲ್ಡ್ರನ್. ಸಾಲ್ವ್ ಮಾಡ್ಬೇಕು. ಪಕ್ಕಕ್ಕಿರುವ ಬುಕ್, ಟೆಕ್ಸ್ಟ್ ಬುಕ್ ಅನ್ನ, ನಿಮ್ಮ ಫ್ರೆಂಡ್ಸ್ ಬುಕ್ ಅನ್ನ ನೋಡೋ ಹಾಗಿಲ್ಲ ಯಾರು. ನನಗ್ ಕಾಣಿಸ್ತಾ ಇದೆ ಇಲ್ಲಿ, ಹೌದಾ? ನಿಮ್ ಪಕ್ಕಕ್ಕಿರೋರ ಇದನ್ನ ನೋಡೋ ಹಾಗಿಲ್ಲ. ನಿಮ್ಗೆ ಏನ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ನನ್ನ ಕೇಳಬಹುದು. ಓಕೆ, ನಂಜನಗೂಡು ಸ್ಕೂಲಿಂದ ರಿಪ್ಲೈ ನಮ್ಗೀಗ ಆಲ್ರೆಡಿ. ಅದಾದ್ಮೇಲೆ ಯಾರು ಬಂದಿಲ್ಲ. 5xy - 2yz. ಜಸ್ಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಈಗ ನೀವು ನಂಗೆ ಆನ್ಸರ್ ಹೇಳ್ಬೇಕು, ಹಾಗಾಗಿ ನಾನು ಆಮೇಲೆ ಸಾಲ್ವ್ ಮಾಡ್ತೀನಿ. ಮತ್ ಯಾವ್ದು ಅಡ್ಮಿನ್ ಸ್ಕೂಲ್ ನಿಂದ ಕೂಡ ನಮ್ಗೆ ಬಂತು. ಅಡ್ಮಿನ್ ಅನ್ನೋ ಒಂದು ಇದರಿಂದನೂ ಬಂತು. ಓಕೆ, ನೋಡೋಣ. 2 ಸ್ಕೂಲು ಮತ್ತೆ ಎಲ್ರು 5x - 2yz - 2zx + 10xy. Next 3xy + 5yz - 7zx. ಕೇರಳಾಪುರ ಸ್ಕೂಲಿಂದನೂ ರಿಪ್ಲೈ ಬಂತು. ಕೇರಳಾಪುರ ಕಲ್ಲೋಳಿ ಸ್ಕೂಲಿಂದನೂ ಬಂತು. ಹಂಚನಾಳ್ ಸ್ಕೂಲು. ವೆರಿ ಗುಡ್ ಚಿಲ್ಡ್ರನ್. ಎಲ್ಸಂದ್ರ ಸ್ಕೂಲಿಂದ ಬಂತು. ಇದ್ರ ಮುಂಚೆ ಯಾವ್ದೋ ಒಂದು ಸ್ಕೂಲಿಂದ, ಸೋಲೆಬೆಲೆ ಸ್ಕೂಲು, ಆಮೇಲೆ ಹಕ್ಕಳಿ ಸ್ಕೂಲ್. ವೆರಿ ಗುಡ್, ವೆರಿ ಗುಡ್. And thank you for your response. Next the ಮೇಲೆ ಮಸ್ಕಿ, ಆಮೇಲೆ ವೆರಿ ಗುಡ್ ಚಿಲ್ಡ್ರನ್. ಓಕೆ, ಸೊ ಇವಾಗ ನಾವು ಮಾಡೋಣ. ಆಮೇಲೆ ಕಡಲೆ ಗುಡ್ಡು ಸ್ಕೂಲಿಂದ ಬಂತು. IGRS 70 IGRS ಕಡಲೆಗುಡ್ಡು ಸ್ಕೂಲಿಂದ. ಆಮೇಲೆ ಟೈಂಟೆಡ್ ಗರ್ಲ್ ಗೌರ್ಮೆಂಟ್ ಸ್ಕೂಲ್ ಬಿಜೆಕಿ MDRS ಮೊಕಾ ಸ್ಕೂಲು. ಓಕೆ, ವೆರಿ ಗುಡ್. ಹುಲಿಕಟ್ಟೆ ಸ್ಕೂಲಿಂದ ಬಂತು. ಓಕೆ, ಥ್ಯಾಂಕ್ ಯು. ನೀರ್ಗುಂಡ ಸ್ಕೂಲು. ಓಕೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ರೆಸ್ಪಾನ್ಸ್ ಫಸ್ಟ್. ಓಕೆ, ಸೊ ನೀವ್ ಏನ್ ಮಾಡ್ಬೇಕು, ಯಾದವಾಡ ಸ್ಕೂಲಿಂದನೂ ಕೂಡ ನಮ್ಗ ರಿಪ್ಲೈ ಬಂತು. ಈ ರೀತಿ ನೀವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಯಾವಾಗ ಮ್ಯಾಥ್ಸ್ ಕ್ಲಾಸ್ ಒಳಗ ನೀವು ಈ ರೀತಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಈ ಒಂದು ಕರೆಕ್ಟ್ ಸ್ಟೆಪ್ಸ್ ಗಳು ನಿಮ್ಗ ತಿಳಿತ ಹೊರತು ನೀವು ಬರ್ಕೊಳ್ಳೋದು ಇದು ಒನ್ ವೇ ನೋ ಯೂಸ್. ಓಕೆ, ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಯಾವ್ದದು SKG ಸ್ಕೂಲ್, ಐ ಥಿಂಕ್ ನಿಮ್ಮ ಸರ್ಸ್ಗೆ ತೋರಿಸ್ತಾ ಇದ್ದೀರಿ ಅನ್ಕೋತೀನಿ. ಓಕೆ, ನಿಮ್ಮ ಆನ್ಸರ್ ಎಲ್ಲ ಕರೆಕ್ಟ್ ಇತ್ತು. ಒಂದ್ಸಲ ಚೆಕ್ ಮಾಡೋಣ. ಆಮೇಲೆ ಕಾರ್ಜೋಳ್ ಸ್ಕೂಲಿಂದ ಬಂದಿದೆ ರಿಪ್ಲೈ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಹಳ್ಳಿ. ಓಕೆ, ಸೊ ಇವಾಗ ಏನ್ ಮಾಡೋದೀಗ, ಸಬ್ಟ್ರಾಕ್ಷನ್ ಇರೋದ್ರಿಂದ ನಾನು ಏನ್ ಮಾಡ್ಬೇಕು, ಐ ಕ್ಯಾನ್ ರೈಟ್ ಹಿಯರ್ ಮೈನಸ್ ಸಿಂಬಾಲ್ ಫಸ್ಟ್. ಸೊ ಈ ಮೈನಸ್ ಸಿಂಬಾಲ್ ಬರ್ದೆ ಅಂದ್ರೆ ನನ್ಗೆ ಏನಾಗ್ತೈತೆ ಹೇಳ್ರಿ, ಆಟೋಮೆಟಿಕ್ಲಿ ಚೇಂಜ್ ಆಗ್ತವೆ. ಸೈನ್ ಚೇಂಜ್. ಮೈನಸ್
ಮೈನಸ್ ನೆಕ್ಸ್ಟ್ ಇಲ್ಲಿ ಪ್ಲಸ್ ಬಂತು. ಇಲ್ಲಿ ಅಗೇನ್ ಇಲ್ಲಿ ನೋಡ್ರಿ 10xyz ಇರೋದ್ರಿಂದ ಇಲ್ಲಿ ಯಾವುದೇ ಟರ್ಮ್ಸ್ ಗಳಿಲ್ಲ ಅಂದಾಗ ನಾವೇನ್ ಮಾಡ್ಬೇಕು, 0 ಅಂತ ಬರಿಬೇಕು. ಓಕೆ, ಸೊ 0 ಅಂತ ಬರಿಬೇಕು. ಓಕೆ, ಸೊ ಆಲ್ಮೋಸ್ಟ್ ಸಾಲ್ವ್ ಮಾಡಿರಿ ಅನ್ಕೋತೀನಿ ನಾನು. ಓಕೆ, ನಾನು ಮತ್ತೆ ಇನ್ನೂ ಒಂದ್ ಸ್ವಲ್ಪ ಯಾರಿಗೆ ತಿಳಿದಿಲ್ಲ. ಓಕೆ, ಸೊ ಇಲ್ಲಿ ಏನಾಯ್ತು, +5 ಇದೆ, -3 ಇದೆ. ಹಾಗಾಗಿ ಇಲ್ಲಿ ಏನಾಯ್ತು, ಡಿಫ್ರೆಂಟ್ ಸೈನ್ ಬರೋದ್ರಿಂದ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡ್ಬೇಕು. ಸೊ ಹಾಗಾಗಿ 5 - 3 ಇಸ್ 2xy. ಸೊ ಬಿಗ್ಗರ್ ಇಂಟಿಜರ್ ಸೈನ್ ಪ್ಲಸ್. ಸೊ ಇಲ್ಲಿ ಪ್ಲಸ್ ಅನ್ನ ಬರೆಯುವಂತ ಪ್ಲಸ್ ಸಿಂಬಾಲ್, ಓನ್ಲಿ ಪ್ಲಸ್ ಸಿಂಬಾಲ್ ಇದ್ದಾಗ ಮಾತ್ರ. ಓಕೆ, ಸೊ ಏನಾಯ್ತು, ನೆಕ್ಸ್ಟ್ ಮೈನಸ್ ಇಲ್ಲಿ ಸೇಮ್ ಸೈನ್ ಗಳು ಇರೋದ್ರಿಂದ 5 2 ಈಗ ಆಡ್ ಮಾಡ್ಬೇಕು, ಬಟ್ ಮೈನಸ್ ಚಿಹ್ನೆಯನ್ನ ಇಡ್ಬೇಕು. ಓಕೆ, ಆಯ್ತು. 7yz ಮೈನಸ್, ರೈಟ್. ಸೊ ಇಲ್ಲಿ ಏನಾಯ್ತು, ಮತ್ತೆ ಅಗೇಗ ಡಿಫ್ರೆಂಟ್ ಸೈನ್ ಬಂತು, ಮೈನಸ್ ಬಂತು, ಪ್ಲಸ್ ಬಂತು. ಸೊ ಇವಾಗ ಏನಾಯ್ತು, ಬಿಗ್ಗರ್ ಇಂಟಿಜರ್ ಒಳಗ ಸ್ಮಾಲರ್ ಇಂಟಿಜರ್ ಅನ್ನ ಮೈನಸ್ ಮಾಡ್ಬೇಕು. 7 - 2 ಈಸ್ 5zx. ಬಿಗ್ಗರ್ ಇಂಟಿಜರ್ ಸೈನ್ ಏನಾಗಿದೆ, ಇಲ್ಲಿ ನಮ್ಗೆ ಪ್ಲಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಯಾವುದೇ ಟರ್ಮ್ ಇಲ್ಲ, ಡೈರೆಕ್ಟ್ ನಾವ್ ಏನ್ ಮಾಡ್ಬೋದು, ಇದ್ರದ್ದು ಸೈನ್ ಚೇಂಜ್ ಆಗ್ತಿತ್ತು, ಬಟ್ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ 10 ಯಾವ್ದಿದು, ಶಿಗ್ಗಾಂವ್ ಸ್ಕೂಲ್ ಇಂದ, ವೆರಿ ಗುಡ್, ಶಿಗ್ಗಾಂವ್ ಸ್ಕೂಲ್ ಇಂದನು ಮತ್ತೆ ರಿಪ್ಲೈ ಬಂತು ನಮ್ಗೆ. ಓಕೆ, 10xyz. ಓಕೆ, ಸೊ 10xyz. ಸೊ ದಿಸ್ ಆನ್ಸರ್. ಓಕೆ, ಕರೆಕ್ಟ್ ಆಗಿದೆಯಾ ನಿಮ್ಗೆ? ಇಸ್ ದೇರ್ ಎನಿ ಡೌಟ್ಸ್? ಪ್ಲೀಸ್ ಆಸ್ಕ್ ಮೀ. ಏನಾದ್ರೂ ಡೌಟ್ಸ್ ಇದ್ರೆ ನೋಡ್ರಿ. ಈಗ ಏನೋ ನಾವು ಹೇಳ್ತಾ ಇದೀವಿ ಅನ್ನೋ ಕಾಟಾಚಾರಕ್ ಮಾಡೋದಲ್ಲ, ಎಸ್ಪೆಷಲಿ ಮ್ಯಾಥ್ಸ್ ಒಳಗ. ನಿಮ್ಗೆ ಇವಾಗ ಏನು ಅನ್ಸುದಿಲ್ಲ, ಇನ್ ಕೇಸ್ ನೀವು 10th ಹೋಗ್ತಿರಲ್ಲ, ಅವಾಗ ಬಹಳ ಪ್ರಾಬ್ಲಮ್ ಆಗ್ತೈತಿ. ಹಾಗಾಗಿ ಆದಷ್ಟು ನೀವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಂತ ಮೆಥಡ್ ಅನ್ನ ಕಲೀರಿ. ಬಹಳ ಜನ, ಒಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಮಿಸ್ ಸಾರಿ, ಓಕೆ ಓಕೆ, ಥ್ಯಾಂಕ್ ಯು. ಹಂಚನಾಳ್ ಸ್ಕೂಲ್ ಇಂದ XY ಬರ್ದಿದ್ದಿಲ್ಲ. ಓಕೆ, ಥ್ಯಾಂಕ್ ಯು. ನೀವು ಆದಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಫಸ್ಟ್ ಕಲಿ. ತಪ್ಪಾಗ್ಲಿ, ಒಮ್ಮೆ ತಪ್ಪಾಗ್ಲಿ, 2 ಸಲ 10 ತಪ್ಪಾದ್ರೂ ಓಕೆ, ಬಟ್ ನೀವೇ ಸಾಲ್ವ್ ಮಾಡ್ಬೇಕು. ಓಕೆ ಓಕೆ, ಬರ್ದಿದ್ದೀನಿ. ಫಸ್ಟ್ ಒನ್ ಈಸ್ 2xy ಬರ್ದಿದ್ದೀನಿ. ಓಕೆ, 2xy - 7yz 5 + 5 + 10xyz. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ನೀವು ಏನ್ ಮಾಡಿ ಸಾಲ್ವ್ ಫಸ್ಟ್ ಕಲೀರಿ. ಅದು ತಪ್ಪಾಗ್ಲಿ ಕರೆಕ್ಟ್ ಆಗ್ಲಿ ಅದು ಸೆಕೆಂಡರಿ. ಫಸ್ಟ್ ನೀವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಮೊದಲು ಟೆಕ್ಸ್ಟ್ ಬುಕ್ ಒಳಗ ಪೆನ್ ಇಡ್ಲಿಕ್ಕೆ ಕಲೀರಿ ಫಸ್ಟ್. ಓಕೆ, ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಜನ ಮಕ್ಕಳು ಮ್ಯಾಥ್ಸ್ ಅಂದ್ರೆ ಡಿಫಿಕಲ್ಟ್, ಅದೆಲ್ಲ ನಂಗೆ ಪ್ಲಸ್ ಸೈನ್ ಅವೆಲ್ಲ ಬಹಳ ಕನ್ಫ್ಯೂಸ್ ಆಗ್ತಾವು ಈ ರೀತಿ. ಹೌದಾ? ಓಕೆ, ಅದೆಲ್ಲ ಬೇಡ. ಓಕೆ, ಸೊ ಇವಾಗ ನೆಕ್ಸ್ಟ್ ಸಿಗ್ ಹೋಗೋಣ. ಸೆಕೆಂಡ್ ಮೇನ್ ಒಳಗ ಶ್ರೀ ಕ್ವಶನ್ ಅಂತ ಇದೆ. ಸ್ವಲ್ಪ ಅದನ್ನ ನೋಡಿ ನಿಮಗ್ ಶಾಕ್ ಆಗಿರ್ಬೇಕು. 4p² - 3pq + 5pq² - 8p + 7q - 10 from 18 - 3p 7q + 5pq pq² + 5pq ಅಂತ ಇದೆ. ಓಕೆ, ಸೊ ನೀವು ನನ್ನ ಜೊತೆಗೆ ಟ್ರೈ ಮಾಡಬಹುದು. ಹೌದಾ? ಹಾಗಾದ್ರೆ 18 ಇದೆ. ಓಕೆ, 11q + 5pq + 5pq - 2pq² 5q²p. ರೈಟ್? ಕರೆಕ್ಟ್ ಇದೆ ಇಲ್ಲ ನೋಡ್ರಿ. 18p - 11q + 5pq - 2pq² + 5p² ಸಾರಿ q²p ಅಂತ. ಇಲ್ಲಿ ಏನಾಗಿದೆ ನಮ್ಗಿಲ್ಲಿ, ನಾವು ಈ ರೀತಿ ಡೈರೆಕ್ಟ್ ಆಡ್ ಮಾಡ್ಲಿಕ್ಕೂ, ಬಟ್
ನಾವ್ ಏನ್ ಮಾಡ್ಬೇಕಿಲ್ಲ, ಆರ್ಡರ್ ವೈಸ್ ಎಲ್ಲ ನಮ್ಗೆ ಏನಾಗಿದೆ, ಅವರು ಜಂಬಲ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು, ಇದನ್ನ ಕರೆಕ್ಟ್ ಆರ್ಡರ್ ಅಂದ್ರ ಬೇಸ್ಡ್ ಆನ್ ಏನಾಗ್ತದೆ ಅದು ಪವರ್ಸ್ ಅಥವಾ ಎಕ್ಸ್ಪೋನೆಂಟ್ಸ್ ಅಂದ್ರ ಘಾತಾಂಕಗಳ ಮೇಲೆ ನಾವ್ ಏನ್ ಮಾಡ್ಬೇಕು, ಅದನ್ನ ಕರೆಕ್ಟ್ ಆಗಿ ಆರ್ಡರ್ ವೈಸ್ ಬರ್ಕೋಬೇಕು. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, ಇಲ್ಲಿ ಫಸ್ಟ್ ನಾನು ಏನ್ ಬರಿತೀನಿ, ಇದನ್ನೇ ಸ್ವಲ್ಪ ಆರ್ಡರ್ ವೈಸ್ ಬರಿತಾ ಇದ್ದೀನಿ ಇದೇ ಕ್ವಶನ್ ಅನ್ನ. 5q² p minus 2pq² plus 5pq, okay, minus 3p and minus 11q plus 18. ಓಕೆ, ಸೊ ಇಲ್ಲಿ ಏನಾಗತ್ತ, ಇವನ್ನೇ ಜಸ್ಟ್ ಇದೇ ಕ್ವಶನ್ ಅನ್ನ ಜಸ್ಟ್ ಆರ್ಡರ್ ವೈಸ್ ಬರೀತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನಾಗತ್ತ, 5q² p minus 2pq ಪ್ಲಸ್ 5p ಮೈನಸ್ p minus 11q ಅಂತ ಇದೆ. ಇವಾಗ ಅದ್ರ ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂತ ಕ್ವಶನ್ಸ್ ಗಳ ಇದನ್ನ ಬರ್ಕೋರಿ. ಸೊ ಇಲ್ಲಿ ಏನಾಗಿದೆ, 4p²q ಅಂತ ಇದೆ. ಓಕೆ, ನೆಕ್ಸ್ಟ್ ಮೈನಸ್ ಅಂತ ಎಲ್ಲಿದೆ ನೋಡ್ರಿ, pq minus 3pq. ಆದ್ರೆ ಲೆಟರ್ಸ್ ಹೌದಾ? ಸೊ ಉಲ್ಟಾ ಪಲ್ಟಾ ಎಲ್ಲಿಯೂ ಹಾಗೆ ಬರೆಯೋದಿಲ್ಲ, ಯಾಕಂದ್ರೆ ಅವು ಲೈಕ್ ಟರ್ಮ್ಸ್ ಗಳ ಅನ್ನೋದ್ರಿಂದ. ಓಕೆ, ಹಕ್ಕಳಿ ಸ್ಕೂಲಿಂದ ಬೆಟ್ಟದೂರ್ ಸ್ಕೂಲಿಂದ. ಓಕೆ, ಸೊ minus 3pq ಇದೆ. ನೆಕ್ಸ್ಟ್ ಪ್ಲಸ್ 5, ಸಾರಿ ಇಲ್ಲೇನಿದೆ 2. ಸೊ ಇಲ್ಲಿದೆ ನೋಡ್ರಿ, ಏನಾಗಿದೆ, ಇನ್ನೊಂದು ಯಾವ್ದಿದೆ ನಿಮ್ಗೆ, pq² ಅಲ್ಲ. ಸೊ ಇಲ್ಲಿ 5pq² ಅಂತ ಇದೆ. ನೆಕ್ಸ್ಟ್ 3p ಇದ್ದದ್ದು minus 8p ಅಂತ ಇದೆ. ನೆಕ್ಸ್ಟ್ minus 8p, ಆಮೇಲೆ 11q ಅಂತ ಇದೆಯಲ್ಲ, ಅದ್ರದ್ದು q ಅಂತ ಇದೆ. ನೆಕ್ಸ್ಟ್ 18 ಅಂದ್ರ 10 ಅಂತ. ಕರೆಕ್ಟಾ? ಸ್ವಲ್ಪ ಮತ್ತೊಂದ್ಸಲ ನೀವು ನೋಡ್ಬೋದು, ಯಾಕಂದ್ರೆ ನಾನೇ ಬರ್ದದ್ದು. ಏನೋ ಲೆಟರ್ಸ್ ಬರೆಯುವಾಗ ಮಿಸ್ಟೇಕ್ ಆದ್ರೂ ನಂಗೆ ರಿಪ್ಲೈ ಮಾಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರ ಈ ಮ್ಯಾಥ್ಸ್ ಇರೋದೇ ಹೀಗೆ ಇದೆ. ಹೌದಾ? ಸೊ ಇಷ್ಟಿಷ್ಟುದ್ದ ಲೆಟರ್ಸ್ ಬರೆಯುವಾಗ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ನಂಗೇನು ಹೇಳ್ಬಾರ್ದಂತಿಲ್ಲ. ಹೌದಾ? ನಾನು ಯಾವಾಗಿದ್ರು ಇದು ಇವನ್ ಆಫ್ಲೈನ್ ಒಳಗು ನಾನು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೆ. ಸೊ ನಮ್ಗಿಲ್ಲಿ ಮಿಸ್ಟೇಕ್ ಏನೋ ಸೈನ್ ಬರೆಯುವಂತಹದ್ದು ಮಿಸ್ಟೇಕ್ ಆಗಿರ್ಬೋದು, ಅಥವಾ ಲೆಟರ್ ಅನ್ನ ನಾವು ಬರೆಯುವಾಗ ಆಗುವಂತ ಚಾನ್ಸ್ ಇದೆ. ಸೊ ಎಲ್ಲಾದ್ರೂ ನಾನು ಲೆಟರ್ ಮಿಸ್ ಮಾಡಿದ್ರೆ ನೀವು ಪಟ್ ಏನ್ ಮಾಡ್ಬೋದು. ಓಕೆ, ಸೊ ಇವಾಗ ಏನಾಯ್ತು, ರಿಪೀಟ್ ಒನ್ಸ್ ಮ್ಯಾಮ್ ಅಂತ ಇದೆ. ಓಕೆ, ಇದು ಫಸ್ಟ್ ಅವ್ರು ಯಾಸ್ ಕ್ವಶನ್ ಕೊಟ್ಟಿದ್ರಲ್ಲ, ಆಸ್ ಇಟ್ ಈಸ್ ಬರ್ದಿದ್ದೇನೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡಿದೆ, ಇದೇ ಕ್ವಶನ್ ಅನ್ನ ಆರ್ಡರ್ ವೈಸ್ ಬರ್ದೆ. ಹೌದಾ? ಆರ್ಡರ್ ವೈಸ್. ಓಕೆ, ಸೊ ಇಲ್ಲಿ ಏನಾಯ್ತು, ಫಸ್ಟ್ ಇಲ್ಲೇ q² p ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು, q² p ಅಂತ ಬಂದೆ. ಓಕೆ, ಸೊ ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ ನೋಡ್ರಿ, ಇದನ್ನ ಈ ಕಡೆ ಬರ್ತಿದ್ದೀವಿ. ಸೊ ಇಲ್ಲಿ ಒಂದು ಸ್ವಲ್ಪ ಬರೀತೆ ನೋಡ್ರಿ. ಸೊ ಇಲ್ಲಿ ಏನಾಗಿದೆ, p²q ಅಂತ ಇದೆ ಅಲ್ಲ, ಇಲ್ಲೇ ಸ್ವಲ್ಪ ರಾಂಗ್ ಆಗಿದೆ ನೋಡ್ರಿ, pq² ಆಗಿದೆ. ಅಗೇನ್ ಇಲ್ಲಿ ಬರೆಯುವಾಗ ನಾನು ಮಿಸ್ಟೇಕ್ ಮಾಡಿದ್ದೇನೆ. 2pq² ಆಗಿದೆ. ಆಮೇಲೆ ನೆಕ್ಸ್ಟ್ 5, ಸಾರಿ ಆಗ್ಬೇಕಿತ್ತು, p²q. ಹಾಗಾಗಿ ಇದು ಅಗೇನ್ ಆಗಿದೆ ಲೆಟರ್ ಯಾವ ರೀತಿ ನಮಗ ಮಿಸ್ಟೇಕ್ ಆಗ್ತಾ ಇದೆವ ಅಂತ. ಓಕೆ, ಸೊ p²q ಅಂದಾಗ ಏನಾಗ್ತಿಲ್ಲ, 4p² ಆಯ್ತು ಪ್ಲಸ್ 5pq². ಓಕೆ, ಸೊ minus 3pq ಅಂತ ಆಯ್ತು. ಓಕೆ, ಇವೇನಾಯ್ತು, ಆರ್ಡರ್ ವೈಸ್ ಬರ್ದಿವಿ. ಇಲ್ಲಿ ನಾವು ಇಲ್ಲಿ p² ಬಂತು, ನೆಕ್ಸ್ಟ್ q² ಬಂತು, ನೆಕ್ಸ್ಟ್ pq, ನೆಕ್ಸ್ಟ್ q, ನೆಕ್ಸ್ಟ್ ಲಾಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಸೊ ಅದು ಬಂದಾಗ ಇಲ್ಲಿ ನಾವೇನ್ ಮಾಡ್ಬೇಕು, ಅಲ್ಲೇ ಈ ಲೈಕ್ ಟರ್ಮ್ಸ್ ಗಳು ಏನದವು ಅವನ್ನ ಅದ್ರ ಕೆಳಗನ ನಾವು ಬರಿಬೇಕು. ವಿ ಕ್ಯಾನ್ ಬಿಲೋ ದಿಸ್ ಟರ್ಮ್ ಓನ್ಲಿ. ಓಕೆ, ಸೊ ಇಲ್ಲಿ ಏನಾಯ್ತು, p²q ಇದ್ದಂತಹ ಲೆಟರ್ ಇಲ್ಲೇ ಇದೆ p², ಬಟ್ ಅದು 4 ಇದೆ,
ಓಕೆ, ಇಲ್ಲಿ ಬರಿಬೇಕು. ಪಿ ಕ್ಯೂ ಸ್ಕ್ವೇರ್ ಬರದೆ, ಮೈನಸ್ ಪಿ ಕ್ಯೂ ಬರದೆ, ನೆಕ್ಸ್ಟ್ ಪಿ ಬರದೆ, ನೆಕ್ಸ್ಟ್ ಕ್ಯೂ ಬರದೆ, ನೆಕ್ಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅನ್ನ ಬರದೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ಮೈನಸ್ ಸೈನ್ ಅನ್ನ ಹಾಕಿದೆ, ಮೈನಸ್ ಸೈನ್ ಅನ್ನ ಹಾಕಿದೆ. ಓಕೆ, ಇವಾಗ ಆಯ್ತು. ಮೈನಸ್ ಸೈನ್ ಅನ್ನ ಹಾಕಿದಾಗ ಆಟೋಮೆಟಿಕ್ಲಿ ನನ್ಗೇನಾಯ್ತು, ಮೈನಸ್ ಸೈನ್ ಇಲ್ಲೇ ಚೇಂಜ್ ಆದ್ರು ಸೈನ್ಗಳು. ಇದು ಮೈನಸ್ ಆಯ್ತು, ಇದು ಕೂಡ ಆಯ್ತು, ಇಲ್ಲಿ ಪ್ಲಸ್ ಆಯ್ತು, ಇಲ್ಲಿ ಮೈನಸ್ ಆಯ್ತು, ಮೈನಸ್ ಇದ್ದದ್ದು ಆಯ್ತು. ಕರೆಕ್ಟಾ? ಕರೆಕ್ಟಾ? ಈ ಸ್ಟೆಪ್ ಕ್ಲಿಯರ್ ಆಯ್ತಾ? ಸೊ ಮತ್ತೊಮ್ಮೆ ಕನ್ಫ್ಯೂಸ್ ಆಗ್ಬೇಡ್ರಿ, ನನಗೆ ಇಲ್ಲೇನ ಬರೆಯುವಾಗ ನಾನೇ ಮಿಸ್ಟೇಕ್ ಮಾಡಿದ್ದು. ಸೊ ಅದ್ರ ನೆಕ್ಸ್ಟ್ ನಾನೀಗ ಕರೆಕ್ಟ್ ಮಾಡಿದ್ದೇನೆ. ಓಕೆ, ಸೊ ಇವಾಗ ಏನಾಯ್ತು, ಇಲ್ಲಿ 5 ಇದೆ, ಇಲ್ಲಿ -4 ಇದೆ. ಹಾಗಾಗಿ ಡಿಫ್ರೆಂಟ್ ಸೈನ್ ಬರೋದ್ರಿಂದ ನಾನು ಏನ್ ಮಾಡ್ತೇನೆ ಇವಾಗ, ಹೌದಾ, ಡಿಫ್ರೆಂಟ್ ಸೈನ್ ಬಂದಿರೋದ್ರಿಂದ ಇದನ್ನ ಏನ್ ಮಾಡ್ತೇನೆ, ಆಡ್ ಮಾಡ್ತೇನೆ ನೋಡ್ರಿ. ಈಗ ಪಿ ಸ್ಕ್ವೇರ್ ಕ್ಯೂ, ಹೌದಾ, ಪಿ ಸ್ಕ್ವೇರ್ ಕ್ಯೂ ಅಂತ ಇದೆ. ಓಕೆ, ನೆಕ್ಸ್ಟ್ ಮೈನಸ್ ಮೈನಸ್ ಇಲ್ಲಿ ಏನಾಯ್ತು, ಸೇಮ್ ಸೈನ್ ಗಳದು. ಹಾಗಾಗಿ 5 - 2 ಇಸ್ ಏನಾಯ್ತು, 7 ಪಿ ಕ್ಯೂ ಸ್ಕ್ವೇರ್, 7 ಪಿ ಕ್ಯೂ ಸ್ಕ್ವೇರ್ ಅಂತ ಇದನ್ನ ಆಡ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಅಗೇನ್ ಮತ್ತೆ ಸೇಮ್ ಇಲ್ಲೇ, ಹೌದಾ. ಸೊ ಕ್ಯೂ ಇರೋದ್ರಿಂದ +8 ಪಿ ಕ್ಯೂ ಅಂತ ಆಯ್ತು. ನೆಕ್ಸ್ಟ್ ಇಲ್ಲೇ -3 +8p ಅಂತ ಇದೆ. ಸೊ ಡಿಫ್ರೆಂಟ್ ಸೈನ್ ಇರೋದ್ರಿಂದ ಮಾಡ್ತೇನೆ, ಮೈನಸ್ ಮಾಡ್ತೇನೆ. ಹಾಗಾಗಿ 8 - 3 ಇಸ್ 5p. 8 ಇಲ್ಲಿ ಬಿಗ್ಗರ್ ಇಂಟಿಜರ್ ಸೈನ್ ಇದೆ, ಇಲ್ಲಿ ನಮ್ಗೆ ಇದೆ. ಓಕೆ, ನೆಕ್ಸ್ಟ್ ಏನಾಯ್ತು, 7 ಇಲ್ಲಿ ಮೈನಸ್ ಮೈನಸ್ ಇರೋದ್ರಿಂದ ಸೇಮ್ ಸೈನ್ ಗಳು ಇರೋದ್ರಿಂದ ಆಡ್ ಮಾಡ್ಬೇಕು. 7 ಸಾರಿ 11 - 7 ಈಸ್ 18q. ಓಕೆ, ಸೊ ಮೈನಸ್ ಸೈನ್ ಅನ್ನ ಆಸ್ ಇಟ್ ಈಸ್ ಬರಲಿ. ಓಕೆ ಓಕೆ, ಫೈಲ್ ಹಂಗಲ್ ಸ್ಕೂಲ್ ಇಂದ ರಿಪೀಟ್ ಮಾಡ್ರಿ. ಓಕೆ, ಮಾಡಿ, ಡೋಂಟ್ ವರಿ. ಸೊ ಪ್ಲಸ್ ಇಲ್ಲಿ ಏನಾಯ್ತು, 10 ಈಸ್ ಏನಾಗ್ತಾ ಇದೆ, 28 ಅಂತ ಇದೆ. ಕರೆಕ್ಟಾ? 28 ಅಂತ ಇದೆ. ಸೊ ಇಲ್ಲಿ 1 ಸೆಕೆಂಡ್, 5pq ನಾನು ಇದೇ ಸೇಮ್ ಅವ್ರ ಕ್ವಶನ್ ಅನ್ನ, ಇದು ಫಸ್ಟ್ ಸ್ಟೆಪ್. ಇಸ್ ಇಟ್ ಕ್ಲಿಯರ್? ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತಾ ಇದ್ದೀನಿ, ವೈಸ್ ಬರ್ಕೋತಾ ಇದ್ದೀನಿ. ಹಾಗಾಗಿ ನಾನು ಇದನ್ನ ಈ ರೀತಿ ನಿಮ್ಗೆ ಕನ್ಫ್ಯೂಸ್ ಆಗ್ತೈತೆ ಅನ್ನೋದಕ್ಕೆ ಇದನ್ನ ಯಾರೋ ಒಂದು ಸ್ಕೂಲ್ ಇಂದ ರಿಪ್ಲೈ ಬಂತು, ಮತ್ತೆ ಆರ್ಡರ್ ವೈಸ್ ಕಲಿಸ್ರಿ, ಇನ್ನು ಈಸಿ. ಹಾಗಾಗಿ ಬೇಕಾದ್ರೆ ನಾನು ಆ ರೀತಿನೂ ಮಾಡಿ ತೋರಿಸ್ತೇನೆ, ಡೋಂಟ್ ವರಿ. ಓಕೆ, ಸೊ ಇವಾಗ ಏನಾಯ್ತು, ಆರ್ಡರ್ ವೈಸ್ ಮೊದಲು ಪಿ ಸ್ಕ್ವೇರ್ ಅನ್ನ ಈ ರೀತಿ ಬರ್ತಾ ಇದ್ದೀನಿ. ಹಾಗಾಗಿ 5p ಸ್ಕ್ವೇರ್ ಕ್ಯೂ ಅನ್ನ ಬರದೆ, ನೆಕ್ಸ್ಟ್ -2pq, ಹೌದಾ, ಇದನ್ನ ಬರದೆ 5pq ಅಂತ ಬರದೆ, ನೆಕ್ಸ್ಟ್ -3p ಬರದೆ, +11q ಅಂತ ಬರದೆ, 18 ಅಂತ ಬರದೆ. ಇದೇ ಕೋಡನ್ನ ಹಿಂದೆ ನಂಬರ್ಸ್ ಗಳನ್ನ ಬರ್ತದೆ, ಡೋಂಟ್ ವರಿ, ಏನು ಇದಿಲ್ಲ. ಸೊ ಹಾಗಾಗಿ ಇದನ್ನ ಸ್ವಲ್ಪ ರಬ್ ಆಗ್ತಾ ಇದೆ, ಗೊತ್ತಿಲ್ಲ ನಾನು ಇದನ್ನ, ಇರ್ಲಿ. ಓಕೆ, ಸೊ ಇವಾಗ ಏನಾಯ್ತು, ರಿಪೀಟ್ ಮಾಡ್ತಾ ಇದ್ದೀನಿ. ಯಾವ್ದಿದು, ಕೀ ಸ್ಕೂಲ್. ಓಕೆ, ಸೊ ಇವಾಗ ಆಯ್ತು. ನೆಕ್ಸ್ಟ್ ಈ ಸ್ಟೆಪ್ ಅನ್ನ, ಇಲ್ಲಿ ಏನೇನ್ ಲೆಟರ್ಸ್ ಗಳಿದಾವಲ್ಲ, ಟರ್ಮ್ಸ್ ಗಳನ್ನ ಅದರ ಬಿಲೋನ ಬರಿಬೇಕು. ಹಾಗೆ ಇದ್ದಾಗ 4 ಸ್ಕ್ವೇರ್ ಕ್ಯೂ ಅಂತ, 5 + 5pq ಸ್ಕ್ವೇರ್ ಅಂತ ಬರದೆ, ನೆಕ್ಸ್ಟ್ -3pq ಅಂತ ಬರದೆ, ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ -3pq ಅಂತ ಬರದೆ, -8p ಅಂತ ಬರದೆ, +7q ಅಂತ ಬರದೆ, -10 ಅಂತ ಬರದೆ. ಓಕೆ, ಇದು ಸ್ಟೆಪ್. ಅಲ್ಲಿ ಏನಿತ್ತು ಅದನ್ನೇ ಬರ್ದೆ ನಾನು. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಮೈನಸ್ ಚಿಹ್ನೆಯನ್ನ, ಓಕೆ, ಸೊ ಮೈನಸ್ ಚಿಹ್ನೆಯನ್ನ ಹಾಕಿರೋದ್ರಿಂದ ಎಲ್ಲಾ ಸೈನ್ ಗಳು ನಮಗ ಪ್ಲಸ್ ಇದ್ದಿದ್ದು ಆಯ್ತು, ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತಾವ. ಓಕೆ, ಸೊ ಇಲ್ಲಿ ಹಾಗಾಗಿದ್ದು ಅದನ್ನ ಬ್ರಾಕೆಟ್ ಒಳಗ್ ಇದೆ. ಓಕೆ, ಸೊ ಇಲ್ಲಿ ಮೈನಸ್ ಇದ್ದದ್ದೇನಾಯ್ತು, ಪ್ಲಸ್ ಆಯ್ತು. ಸಾರಿ, ಪ್ಲಸ್ ಇದ್ದದ್ದೇನಾಯ್ತು, ಮೈನಸ್ ಆಯ್ತು. ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು, ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು, ಅಗೇನ್ ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು. ಸೊ ಇವೆರಡು ಸ್ಟೆಪ್ ಕ್ಲಿಯರ್ ಆದ್ವಾ?
1 2 ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು ನೋಡಿ, ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಡಿಫ್ರೆಂಟ್ ಸೈನ್ ಇರೋದ್ರಿಂದ ನಾವು ಬಿಗ್ಗರ್ ಇಂಟೀಜರ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಕೇಳಿಸ್ತಾವ ನಿಮ್ಗೆ? ಇಲ್ಲ, ಓಕೆ ಇರ್ಲಿ, ಜೋರ್ ಮಾತು. ಓಕೆ, ಇಲ್ಲೇನಾಯ್ತು, 5 - 4 ಅಂತ ಇಲ್ಲಿ ಏನ್ ಮಾಡಿ, ಇಲ್ಲಿ ವಿಜಾತಿಯಗಳಿರೋದು 5 - 4 1 p² ಅಂತ ಬಂತು. 1 ಅನ್ನ ಬರೆಯುವಂತಹ ನೆಸೆಸಿಟಿ ಇಲ್ಲ, ಬಿಕಾಸ್ ಅಲ್ಲಿ ಇದ್ದೇ ಇರ್ತಿತ್ತು. ಓಕೆ, ಸೊ ಈ ಸ್ಟೆಪ್ ಕ್ಲಿಯರ್ ಆಯ್ತು. ಇವಾಗ ಇಲ್ಲಿ ಮೈನಸ್ ಇದೆ, ಇಲ್ಲಿ ಕೂಡ ಮೈನಸ್ ಇದೆ, ಮೈನಸ್ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು, ಸೇಮ್ ಸೈನ್ ಗಳಿರೋದ್ರಿಂದ ನಾವು ಅದೇ ಸೈನ್ ಅನ್ನ ಇಡಬೇಕು. ಹಾಗಾಗಿ 5 + 2 is 7 ಆಯ್ತು. ಓಕೆ, ಸೊ ಮೈನಸ್ ಸೈನ್ ಅನ್ನ ಇಟ್ಲೆ, ಇಲ್ಲಿ ಮೈನಸ್ ಸೈನ್ ಅನ್ನ ಇಟ್ವಿ. ಸೊ -7pq² ಅಂತ ಆಯ್ತು. ಸೊ ಇಲ್ಲಿ ಪ್ಲಸ್ ಇಲ್ಲಿ ಏನ್ ಸೈನ್ ಗಳು ಬಂದ್ವು. ಹಾಗಾಗಿ 5 + 8pq ಪ್ಲಸ್ ಸೈನ್ ಅನ್ನ ಇಟ್ವಿ. ಓಕೆ, ಸೊ ಇಲ್ಲಿ ಏನಾಯ್ತು, -3p ಇದೆ, +8p ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗತ್ತೆ, ನನ್ಗೆ ಇಲ್ಲಿ ಪ್ಲಸ್ ಇಲ್ಲಿ ಮತ್ತೆ ನಮ್ಗೆ ಡಿಫ್ರೆಂಟ್ ಬರೋದ್ರಿಂದ 8 - 3 is 5. ಸೊ ಬಿಗ್ ಇಂಟಿಜರ್ ಸೈನ್ ಏನಿದೆ ಇಲ್ಲಿ, ಪ್ಲಸ್ ಇದೆ. ಸೊ ಹಾಗಾಗಿ ನಾನು ಪ್ಲಸ್ ಅನ್ನ ಬರೆದೆ. ಓಕೆ, ಸೊ ನೆಕ್ಸ್ಟ್ -q ಇದೆ, 7q ಅಂತ ಇದೆ. ಓಕೆ, ಇವಾಗ ಏನ್ ಮಾಡ್ಬೇಕು ನಾವು, ಇಲ್ಲೇ ಮೈನಸ್ ಅಂದಾಗ ಸಜಾತಿಯ ಚಿಹ್ನೆಗಳಿರೋದ್ರಿಂದ 11 - 7 ಎಷ್ಟಾಯ್ತು, 8. ಸೈನ್ ಏನಾಯ್ತು, ಮೈನಸ್ ಆಯ್ತು. ಪ್ಲಸ್ ಇಲ್ಲಿ +10 ಇದೆ. ಓಕೆ, ಸೊ ಸೈನ್ ಚೇಂಜ್ ಆಗಿ ಪ್ಲಸ್ ಇರೋದ್ರಿಂದ 18 + 20 ಬಂತು. ಸೊ ದಿಸ್ ಈಸ್ ದ ಆನ್ಸರ್. ಹೌದಾ? ನಿಮ್ಗೆ ಇನ್ನೂ ಇಲ್ಲ ಅಂದ್ರೆ ಒಳಗ ಮತ್ತೆ ನಿಮ್ಗೆ ಮಾಡ್ತೇನೆ. ಬಟ್ ನೀವು ಏನ್ ಬೇಕು, ಓಕೆ, ಥ್ಯಾಂಕ್ ಯು ಎವ್ರಿವನ್. ಸೊ ನನ್ಗೆ ರಿಪೀಟ್ ನೀವು 10 ಸಲ ಮಾಡಂದ್ರು ಮಾಡ್ತೀನಿ, ಬಟ್ ನಾನು ಹೇಳಿರುವಂತ ನಿಮ್ಗ ಕಾನ್ಸೆಪ್ಟ್ ಕ್ಲಿಯರ್ ಆಗ ಅಷ್ಟೇ ನನ್ನ ಉದ್ದೇಶಕ್ಕೆ. ಸೊ ಥ್ಯಾಂಕ್ ಯು. ಸೊ ಇವತ್ತು ಇಷ್ಟೊತ್ತವರೆಗೂ ಹೇಳಿರುವಂತ ಕ್ಲಾಸು ನಿಮ್ಗ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಆಯ್ತು ಅನ್ಕೊಂಡು ಇವತ್ತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶ್ರೀ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.